ನಮ್ಮ ಒಂದೆರಡು ಮಾತು ಕೇಳ್ತೀರಿ. ಎರಡ ಮಾತು ಹೇಳ್ತೀವಿ, ಭಾಳ ಹೇಳೋದು ನಾವು. ನಮ್ದೇನು ಸಮಸ್ಯೆ ಅಂದ್ರೆ ಚಿನ್ಮಯಿ ಹೇಳ್ತಿದ್ದಳು ನೋಡ್ರಿ ನಿಮ್ಗಾಗಲೇ. ಏನು ಹೇಳಿದ್ಲಂದ್ರೆ, ನಾ ಹೆಂಗೆ ಕನಸು ಕಂಡಿದ್ದೆ, ಚಿನ್ಮಯಿ ಅಂತ ಬರೆದು ಮುಂದೆ IAS ಅಂತ ಬರಿತಿದ್ದೆ, ಅದನ್ನು ಬೋರ್ಡ್ ಹಾಕ್ಕೊಂಡಿದ್ದೆ. ನೀವೆಲ್ಲ ಹುಡುಗರು ನಿಮ್ಮ ಮಕ್ಕಳಿಗೂ ಇದನ್ನು ಕಲಿಸ್ರಿ, ಅವ್ರ ಹೆಸರು ಬರೆದು ಮುಂದೆ IAS ಅಂತ ಹಾಕ್ಕೊಳ್ಳಿ ಅಂತ. ಅದರ ಸಮಸ್ಯೆ ಏನಂದ್ರೆ, ಎಲ್ಲರೂ ಹೆಸರು ಬರೆದು IAS, ಡಾಕ್ಟ್ರು, ಇಂಜಿನಿಯರ್ ಹಾಕ್ಕೋತೀರಿ, ಖರೆ ಸ್ವಾಮಿಗಳಂತೂ ಒಬ್ಬರು ಹಾಕ್ಕೊಳ್ಳುವಲ್ರಿ ಯಾರು. ಅಂದ್ರೆ ಮಕ್ಕಳಿಗೆ ಬರೀ ಡಾಕ್ಟ್ರು, ಇಂಜಿನಿಯರು, IAS ಮತ್ತು ಜನಪ್ರತಿನಿಧಿಗಳು ಮಾಡಿದ್ರೆ ಮತ್ತು ಸ್ವಾಮಿಗಳ್ನ ಯಾರು ಮಾಡೋರು? ಇಲ್ಲಿ ನಾವು ಭಕ್ತರ ಮನೆಗೆ ಹೋಗ್ತೀವಲ್ಲ, ಅವ್ರು ಏನಂತಾರೆ ಅಂದ್ರೆ, ನಮಸ್ಕಾರ ಮಾಡ್ತಾರೆ, ಮಾಡಿ ಯಪ್ಪ ಇವ ದೊಡ್ಡ ಮಗ ಭಾಳ ಶಾಣೆ ಅದಾನೆಪ್ಪ, ಇವನ್ನ ಡಾಕ್ಟರ್ ಮಾಡ್ತೀವಿ, ಇವನ್ನ ಇದು ಎರಡನೇ ಮಗ ಅಷ್ಟು ಶಾಣೆ ಇಲ್ಲ, ಇವನು ಇಂಜಿನಿಯರ್ ಮಾಡ್ತೀವಿ, ಇದು ಮೂರನೇದ್ದು ಇಲ್ಲೇ ಓಡಾಡ್ತೈತಿ ಅಷ್ಟು ಶಾಣೆ ಇಲ್ಲ, ಇದಕ್ಕೆ BEd DEd ಮಾಡಿ ಶಿಕ್ಷಕರು ಮಾಡ್ತೀವಿ, ಇದು ನಾಲ್ಕನೇದ್ದು ಐತೆಪ್ಪ ಕೆಟ್ಟ ಉಡಾಳ ಐತಿ, ನಿನ್ನ ಮಠಕ್ಕೆ ಕರ್ಕೊಂಡೋಗಿ ಸ್ವಾಮಿ ಮಾಡಿ ಯಾವುದ್ರ ಒಂದು ಮಠಕ್ಕೆ ಅಂತ. ಅಂದ್ರೆ ಶಾಣ್ಯರೆಲ್ಲರೂ ಹೀಗಾಗಿ ಮತ್ತು ನಮ್ಮಂಥ ಓಡಾಡಿರ್ತಂದು ಸ್ವಾಮಿಗಳು ಮಾಡಿದ್ರೆ ಸಮಾಜ ಹೆಂಗೆ ನಡಿ. ಅದಕ್ಕೆ ಮತ್ತು ಒಬ್ಬೊಬ್ಬರು ಭಾಳ ಮಂದೆಲ್ಲ ಯಾರೇ ಒಬ್ಬೊಬ್ಬರು ಮುಂದೆ ಸ್ವಾಮಿಗಳು ಅಂತಲೂ ಬರ್ಕೋಬೇಕಂದ್ರೆ ಇಂಥವೆಲ್ಲ ಕಟ್ಟಕ್ಕೆ ಸಾಧ್ಯ ಆಗುತ್ತಂತ ನಾ ಹೇಳು. ಇಂಥ ಒಂದು ಅಭೂತಪೂರ್ವ ಮತ್ತು ಹೃದಯ ಸ್ಪರ್ಶಿ ಸಮಾರಂಭದಲ್ಲಿ ಪಾಲ್ಗೊಂಡ ಎಲ್ಲ ಹಿರಿಯರಿಗೂ ತಮಗೂ ಶರಣಾರ್ಥಿಗಳು. ನಾವೊಂದೆರಡ ಮಾತು ಹೇಳ್ತೀನಿ, ಭಾಳತನ ಹೇಳೋದಿಲ್ಲ. ಇಡೀ ಗವಿಸಿದ್ದೇಶ್ವರ ಮಠ ಮತ್ತು ಪರಮ ಪೂಜ್ಯರು ಅವ್ರದ್ದು ಒಂದೇ ಸಂಕಲ್ಪ, ಒಂದೇ ಗುರಿ. ಏನು ಅಂದ್ರೆ, ತಾವು ಪೂಜಿಸುವ ದೇವರ ಮಂದಿರದಲ್ಲಿ, ತಾವು ಆರಾಧಿಸುವ ದೇವರ ಮಂದಿರದಲ್ಲಿ ದೀಪ ಹಚ್ಚುವುದಕ್ಕಿಂತ ದೀಪವೇ ಇಲ್ಲದ ಗುಡಿಸಿಲಿನ ಮಕ್ಕಳ ಎದೆಯಲ್ಲಿ ಅಕ್ಷರದ ದೀಪ ಹಚ್ಚುವುದೇ ಶ್ರೇಷ್ಠ ಪೂಜೆ ಅಂತ ತಿಳ್ಕೊಂಡು ಬಂದಂಥ ಗುರುಗಳು. ಮರಿಶಾಂತ ವೀರ ಮಹಾಸ್ವಾಮಿಗಳವರು ಕಾಶಿಯೊಳಗಿದ್ದರು, 16 ವರ್ಷ ಕಾಶಿಯೊಳಗೆ ಓದಿ ಕೊಪ್ಪಳಕ್ಕೆ ಬಂದರು. ಅವರು ದೊಡ್ಡ ಪಂಡಿತರು, ಯೋಗ, ತರ್ಕ, ನ್ಯಾಯ, ಇಡೀ ಬೇರೆ ಬೇರೆ ರಾಜ್ಯದ ವ್ಯಾಜ್ಯಗಳು ಅವ್ರ ಹತ್ರ ಬರ್ತಿದ್ದು ಅಂತ, ಅಷ್ಟು ದೊಡ್ಡ ಪಂಡಿತರು. ಅವ್ರಿಗನ್ಸಿದ್ದು, ನಾನು ಕಾಶಿಯಾಗ ಓದಿ ಪಂಡಿತ ಅದೆ, ನಮ್ಮ ನಾಡಿನ ಮಕ್ಕಳಿಗೆಲ್ಲ ಶಿಕ್ಷಣ ಇಲ್ಲ ಅಂತ ತಿಳ್ಕೊಂಡು ಅವರು ಆಗಿನ ಕಾಲಕ್ಕೆ ಉಚಿತ ವಸತಿ ನಿಲಯ, ಪ್ರಸಾದ ನಿಲಯ, ಅವರು ಮಂದಿ ಮನೆಗೆ ಹೋಗಿ ಜೋಳಿಗೆ ಹಿಡ್ಕೊಂಡು ನನ್ನ ಜೋಳಿಗೆ ಕಾಣಿಕ ಹಾಕ್ರಿ ಅಂತ ಕೇಳಿಲ್ಲ, ನನ್ನ ಜೋಳಿಗೆ ನಿಮ್ಮ ಮಕ್ಕಳನ್ನ ಹಾಕ್ರಿ, ನನ್ನ ಮಠದಾಗ ಇಟ್ಕೊಂಡು ಓದಿಸ್ತೀನಿ ಅಂತೇಳಿ ಗುರುಗಳು ಓದಿಸಿದ್ರು. ಮತ್ತು ಮರಿಶಾಂತ ವೀರ ಮಹಾಸ್ವಾಮಿಗಳ ಸತ್ಪರಂಪರೆಯನ್ನೇ ನಮ್ಮ ಗುರುಗಳು ಶಿವಶಾಂತ ವೀರ ಮಹಾಸ್ವಾಮಿಗಳವರು ನಡೆಸ್ಕೊಂಡು ಬಂದರು. ನನಗೆ ಅಜ್ಜರು ಹೇಳ್ತಿದ್ರು, ಇಲ್ಲ ನನಗೆ ರಾಮಕೃಷ್ಣ ಮಿಷನ್ನಂಗೆ ನಾನು ಇಲ್ಲಿ ಶಾಲೆ ಕಟ್ಟಬೇಕಂತ ಮಾಡ್ತಿದ್ದೆ, ಊರಾಗ ಘನ ಕಾಡ್ತಿದ್ದವು ಮಂದಿ, ನನಗೆ ಅದಕ್ಕೆ ಬಿಟ್ಟುಬಿಟ್ಟೆ ಅಂದ್ರೆ ಅವರು. ನನಗೇನು ಹಂಗಿಲ್ಲ, ನಾವು ಕಾಡಿದ್ರೆ ನಿಮ್ಮನ್ನು ಕೇಳಿಲ್ಲ, ಹಚ್ಚಿ ಹಣದ ಬಿಡ್ತೀನಿ ನಾನು. ಮತ್ತು ಎಲ್ಲದಕ್ಕಿಂತ ಜಾಸ್ತಿ ಏನಂದ್ರೆ, ನನಗೆ ಕೊಪ್ಪಳ ಜನ ಮತ್ತು ಕೊಪ್ಪಳ ನಾಡಿನ ಜನ ಒಂದು ಹೃದಯ ತುಂಬಿ ಹೇಳುವ ಮಾತೇನೆಂದ್ರೆ, ಅವ್ರ ಮಕ್ಕಳಿಗಿಂತ ಅವ್ರ ಮಗನಿಗಿಂತ ನನಗೆ ಜಾಸ್ತಿ ಪ್ರೀತಿ ಕೊಟ್ಟಿದ್ದಾರೆ ಅವರೆಲ್ಲ. ಅವರ ಪ್ರೀತಿ, ಪ್ರೋತ್ಸಾಹ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯ್ತು. ಮತ್ತು ಇದೊಂದು ಗುರುಕುಲ ಕಟ್ಟಬೇಕನ್ನುವ ಸಂಕಲ್ಪ ಎದಕ್ಕೆ ಬಂತು ಅಂದ್ರೆ, ಈಗೇನು ನಾವು 5,000 ಮಕ್ಕಳ ವಿದ್ಯಾರ್ಥಿಗಳ ಹಾಸ್ಟೆಲ್ ಕಟ್ತಿದ್ವಿ, ಅದು ಅರ್ಧಕ್ಕೆ ನಿಂತಿತ್ತು. ಅರ್ಧಕ್ಕೆ ನಿಂತಾಗ ಆರ್ಥಿಕವಾಗಿ ಅವು ಇವು ಏನೇನೋ ಸಮಸ್ಯೆಗಳಿದ್ದಾಗ ಹಂಗೆ ಮಾಡ್ಬೇಕಂತೇಳಿ ಏನೋ ಶುರು ಮಾಡಿದ್ವಿ. ಆಶ್ಚರ್ಯ ಏನು ಅಂದ್ರೆ, ಸಾಹೇಬ್ರು ಹೇಳ್ದಂಗೆ ನಾವು ಅರ್ಧಕ್ಕೆ ನಿಂತಂಥ 5,000 ಮಕ್ಕಳ
ವಸತಿ ನಿಲಯ ಪೂರ್ಣ ಮಾಡುವುದಷ್ಟೇ ನಮ್ಮ ಸಂಕಲ್ಪ ಇತ್ತು, ಅದು ಮುಗಿದ್ರೆ ಸಾಕಂತಿತ್ತು. ಆದರೆ ಇಡೀ ನಾಡಿನ ಜನರ ಕರುಣೆ ಎಷ್ಟು ದೊಡ್ಡದು ಅಂದ್ರೆ, ನಾನು ಸಂಕಲ್ಪ ಮಾಡಿದ್ದು ಬರೀ ಅದು ಅಷ್ಟೇ ಹಾಸ್ಟೆಲ್ ಪೂರ್ಣ ಮಾಡಬೇಕಂತ. ಆದರೆ ಇವತ್ತು ನೀವು ಕೊಟ್ಟ ದಾನ ಇದು 2 ಹಾಸ್ಟೆಲ್ಗಳ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ಮತ್ತು ಇದರ ಪುಣ್ಯ ಎಲ್ಲಿ ಹೋಗ್ಬೇಕು? ಇದನ್ನು ಇಷ್ಟೆಲ್ಲ ಜನ ಕೊಟ್ಟಿದ್ದಾರೆ. ಭಾಳ ಜನ ಅಂತಿರ್ತಾರೆ, ಏನಂತಾರಂದ್ರೆ ಅಲ್ಲಿ 5,000 ಮಕ್ಕಳು, ಮತ್ತು ಇಲ್ಲಿ 1,500 ಮಕ್ಕಳು, ಇಲ್ಲಿ ಶಾಲೆ ಶಿಕ್ಷಣ ಉಚಿತ ಅಂತೀರಿ, ಮತ್ತು ಇದನ್ನು ನಡೆಸೋದು ಹೆಂಗೆ ಅಂತ. ಯಾವಾಗ ನಡೆಯೋದಿಲ್ಲ ಅಂದ್ರೆ, ನಾನಾ ನಡೆಸ್ತೀನಂತ ನಮ್ಮ ತಲೆಯಾಗಿದ್ದರೆ ನಡೆಯೋದಿಲ್ಲ ಇದು ಯಾವುದು. ನಾವು ನಡೆಸ್ತೀವಂತ ತಲೆಯಾಗಿದ್ದರೆ ಯಾವುದೂ ನಡೆಯೋದಿಲ್ಲ. ಮತ್ತು ನಮ್ಮ ಥೇರಿ ಹೆಂಗಂದ್ರೆ, ಈಗ ಅವರು ಕುಂತಾರಲ್ಲ, ಅವ್ರ ಥೇರಿ ಹೆಂಗಂದ್ರೆ, ಈಗ ಪಂಚವಾರ್ಷಿಕ ಈ ವರ್ಷ ಏನರ ಯೋಜನೆ ನಾವು ಹೇಳಿದ್ವಿ ಅಂದ್ರೆ 5 ವರ್ಷ ನಡೆಸ್ಬೇಕಂತಾರೆ ಅವ್ರು. ನಮ್ದು ಹಂಗಲ್ಲ, ಈ ವರ್ಷ ನಮ್ಮ ಜೋಳಿಗ್ಯಾಗ ದುಡ್ಡು ಐತಿ ಮಾಡೀವಿ, ಮುಂದಿನ ವರ್ಷ ನಮ್ಮ ಹತ್ರ ಇಲ್ಲ ಅಂದ್ರೆ ನನ್ನ ಕಡೆಯಿಂದ ಆಗೋಲ್ಲಪ್ಪ, ಮತ್ತು ಯಾರು ನಡೆಸೋರಿಗೆ ಕೊಟ್ಟು ಹೋಗ್ತೀನಿ ಅಷ್ಟೇ, ನಾನಾ ನಡೆಸ್ಬೇಕನ್ನೋದು ನನ್ನ ತಲೆಯಾಗಿಲ್ಲ. ನನ್ನ ಧರ್ಮ ಏನು, ನನ್ನ ಜೋಳಿಗ್ಯಾಗ ಎಲ್ಲಿವರೆಗೆ ಐತಿ ಅದನ್ನು ಮಾಡ್ಬೇಕಷ್ಟೆ. ಇಲ್ಲಾರ್ದಾಗ ನಮಗೂ ಇಲ್ಲ ನಿಮಗೂ ಇಲ್ಲ. ನಿಮ್ಮ ಉಡ್ಯಾದಾಗ ಹಾಕಿ ನಂದು ಇಷ್ಟ ಅಂತ ಹೇಳಿಬಿಡವ ನಾನು ಅಷ್ಟೆ. ನನಗೇನು ನಾನಾ ನಡೆಸ್ಬೇಕಂತ ತಲೆಯಾಗಿಲ್ಲ. ಇದು ಯಾರು ನಡೆಸ್ತಾರ ಅವ್ರಿಗೆ ಕೊಟ್ಟು ನೀವು ಮಾಡಿರಿ. ಒಟ್ಟು ಮಕ್ಕಳು ಓದಿದ್ರೆ ಸಾಕಲ್ಲ, ನಾವು ನಡೆಸ್ಬೇಕಂತ ಏನೈತೆ ಅಷ್ಟು ಮಾಡಿದ್ದೆ ನಿರ್ಮಾಣ ಆಗಿದೆ. ಮತ್ತಿಷ್ಟೆಲ್ಲ ಇದು ನಡಿಬೇಕಾದ್ರೆ ನನಗೇನು ಅನ್ನಿಸ್ತಿತ್ತು, ಆ ಹಾಸ್ಟೆಲ್ ಮುಗಿದ ಮೇಲೆ ಭಾಳಷ್ಟು ಜನ ವಿದ್ಯಾರ್ಥಿನಿಯರು ಹೆಣ್ಮಕ್ಳು ಕನಕಗಿರಿ, ಕುಷ್ಟಗಿ, ಯಲಬುರ್ಗದ ಆ ಭಾಗದಿಂದ ಬೆಳಿಗ್ಗೆ 8 ಗಂಟೆಗೆ ಕಾಲೇಜ್ ಇದ್ದರೆ 5 ಗಂಟೆಗೆ ಊರು ಬಿಡ್ಬೇಕು, 5:15 ಬಂದು ಮಧ್ಯಾಹ್ನ ಊಟ ಇರೋದಿಲ್ಲ, ಮತ್ತು ಬಸ್ಸಿಗೆ ಹೋಗೋದು ಬರೋದು ಇಷ್ಟೆಲ್ಲ ತ್ರಾಸು ಅನ್ನಿಸ್ತಿತ್ತು. ಅದಕ್ಕೇನೋ ಒಂದು ಸಣ್ಣ ಸಂಕಲ್ಪ ಮಾಡಿದೆ, ನೋಡೋಣ ಒಂದು ಸ್ವಲ್ಪ ಮಕ್ಕಳಿಗೆ ಒಂದು ಮಾಡೋಣ ಅಂತ ತಿಳ್ಕೊಂಡು. ಇದು ಎಲ್ಲೋ ಮಾಡ್ಬೇಕಂತಿತ್ತು ನನಗೆ, ಇದು ಕಾಟ್ರಳ್ಳಿಗೆ ಮಾಡ್ಬೇಕಂತಿರೋದಿಲ್ಲ. ಇದು ಭೂಮಿ, ಇದು ಹುಡುಗರು ಭಾಳ ಆಗ್ಯಾವ, ಒಂದಿಷ್ಟು ಗದ್ದೆ ಮಾಡ್ಬೇಕಂತ ತೊಗೊಂಡಿದ್ದು. ಇದನ್ನು ಒಂದು 40 ಎಕರೆ ಗದ್ದೆ ಮಾಡಿದ್ರೆ ದಾಸೋಕ್ಕಾಗತ್ತಂತ ತಿಳ್ಕೊಂಡು ಅದು ಗದ್ದೆ ಹೋಗಿ ಎಲ್ಲೋ ಮಾಡ್ಬೇಕಾದದ್ದು ಕಾಟ್ರಳ್ಳಿ ಜಾಗಕ್ಕೆ ಬಂದು ಇವತ್ತು ಇಷ್ಟೆಲ್ಲ ನಿರ್ಮಾಣ ಆಗಿ ಹೋಗ್ತಿದ್ದು. ಸೊ ಆ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು, ಇದು ನೀವಿನ್ನೂ 33% ಹೆಣ್ಮಕ್ಳಿಗೆ ಕೊಡಬೇಕು, ಅದು ಕೊಡ್ಬೇಕಂತ ನೀವು ಗುದ್ದಾಡ್ತೀರಿ. ನಮ್ಮಲ್ಲಿ ಪೂರಾ 100% ರಿಸರ್ವೇಷನ್ ಅವರಿಗೆ ಕೊಟ್ಟಿವಿ ನೋಡ್ರಿ ನಾವು ಅಷ್ಟೇ. ಮತ್ತು ಬರೀ ಹೆಣ್ಮಕ್ಳಿಗಂತಲ್ಲ, ಗವಿಸಿದ್ಧ ಶಕ್ತಿ ಕೊಡಲಿ, ಮತ್ತು ಗಂಡು ಮಕ್ಕಳಿಗೆ ಒಂದು ಸಪ್ರೇಟ್ ಇಂಥದ್ದು ಮಾಡ್ತೀನಿ, ಮತ್ತೊಂದು ಮಾಡೋಣ ಅದನ್ನು. ಏನು ನಾವಿರೋದ ಮಾಡೋದಕ್ಕಾಗಿ ಒಂದೇ ಗವಿಸಿದ್ಧ ಪಜ್ಜ ಕೇಳೋದೇನಂದ್ರೆ, ಇಂಥ ಕೆಲಸ ಮಾಡಲಿಕ್ಕೆ ತಲೆಯೊಳಗೆ ಯಾವಾಗಲೂ ಸದ್ಬುದ್ಧಿ ಕೊಡು, ಕೈಗೆ ಶಕ್ತಿ ಕೊಡು, ಅಷ್ಟೇ. ಇಷ್ಟು ಕೊಟ್ಟುಬಿಟ್ರೆ ಸಾಕು. ಇದನ್ನು ಸದಾ ಇಂಥ ಒಳ್ಳೆಯ ಕೆಲಸಗಳನ್ನು ಮಾಡೋಣ. ಇದಕ್ಕೆಲ್ಲ ಭಾಳಷ್ಟು ಜನ ಸಹಾಯ ಮಾಡಿದ್ದಾರೆ, ಅವರು ಇವರು ಅಂತ ನಾ ಹೇಳಾರೆ. ಭಾಳಷ್ಟು ಜನ ಈ ಕಾಣುವ ಸಂಭ್ರಮದ ಹಿಂದೆ ಸಾವಿರ ಕಾಣದ ಕೈಗಳ ದಾನ ಇದೆ, ಅವರೆಲ್ಲ ಕೊಟ್ಟಿದ್ದಾರೆ. ಎಷ್ಟೋ ಮಂದಿ ಸಣ್ಣ ಸಣ್ಣ ಮಕ್ಕಳು ಅವರಪ್ಪ ಅವ್ವ ತಮಗೇನು ಪಾಕೆಟ್ ಮನಿ ಅಂತ ಕೊಟ್ಟಿರ್ತಾರಲ್ಲ, ಅವನ್ನ ತೆಗೆದಿಟ್ಟು ಅವು ಮಕ್ಕಳು ತಮ್ಮ ಹುಟ್ಟು ಹಬ್ಬದ ದಿವಸ ಅಜ್ಜ ಮಕ್ಕಳಿಗೆ ಹಾಸ್ಟೆಲ್ ಕಟ್ಟಕತ್ತಾನಂತ ತಿಳ್ಕೊಂಡು ಅವು ಮಕ್ಕಳು ತಂದು ನನಗೆ ಕೊಟ್ಟವು. ಅವ್ರದ್ದೆಲ್ಲ ಇದು ಕಣ್ಣಿಗೆ ಕಾಣ್ತದೆ. ಇದು ಸುಮಾರು ಒಂದು 48 ಎಕರೆ ಕ್ಯಾಂಪಸ್ಸು. ಈಗ 1500 ಮಕ್ಕಳಿಗೆ ಡೈನಿಂಗ್ ಹಾಲು, ಸಭಾಭವನ ಆಗಿದೆ, ಕಾಲೇಜ್ ಆಗಿದೆ. ಒಂದು ಹಾಸ್ಟೆಲ್ 700 ಮಕ್ಕಳಿಗಾಗಿ, ಇನ್ನೊಂದು ಹಾಸ್ಟೆಲು ಬುನಾದಿ ಹಾಕಿದ್ದೇನೆ. ಮುಂದೆ ಗವಿಸಿದ್ಧ ಯಾವಾಗ ಶಕ್ತಿ ಕೊಡ್ತಾನೆ ಅವಾಗ ಅದು ಮುಗಿಸೋಣ, ಅದನ್ನು ಮುಗಿಸುವ ಕೆಲಸ ನೆಕ್ಸ್ಟ್ ಅದನ್ನು ಮಾಡುವ. ಇದನ್ನೆಲ್ಲ ಶ್ರೇಯ, ಇಷ್ಟೆಲ್ಲ ಆಗಿದೆಯಲ್ಲ, ಇದರ ಶ್ರೇಯ ಇದು ಯಾರಿಗೆ ಸಲ್ಲಬೇಕು? ಇದು ಇಷ್ಟೆಲ್ಲ ಕೆಲಸ ಆಗಿದೆ, ಇದ್ರ ಶ್ರೇಯ ಯಾರಿಗೆ ಸಲ್ಲಬೇಕು ಅಂದ್ರೆ, ಅಲ್ಲಮ ಪ್ರಭುದೇವರು ಒಂದು ಚಲೋ ಮಾತು ಹೇಳ್ತಾರೆ. ಅವ್ರೇನು ಹೇಳ್ತಾರಂದ್ರೆ, ಮಜ್ಜನ ಕೆರೆದು ಫಲವ ಬೇಡುವರಯ್ಯ, ಆ ಫಲವು ಸೀತಾಳ ಕಲ್ಲದೆ ನಿಮಗೆಲ್ಲಿಯದು. ವಚನ ದೊಡ್ಡದಿದೆ, ಅದರ ಅರ್ಥ ಹೇಳ್ಬಿಡ್ತೀನಿ ನಿಮಗೆ. ಈಗ ನಾವು ದೇವರಿಗೆ ಪೂಜೆ ಮಾಡ್ತೀವಿ. ಏನು ಪೂಜೆ ಮಾಡ್ತೀವಿ ಅಂದ್ರೆ, ಇಲ್ಲ ನಾವು ಭಾಳ ನೇಮ ಐತಿ ನಮ್ಮದು. ಏನು ನೇಮ ಅಂದ್ರೆ, ನಾವು ಮಡಿಯಿಂದ ನೀರು ತಗೊಂಡು ಬಂದು ಅಭಿಷೇಕ ಮಾಡೀವಿ, ಪುಣ್ಯ ಬರ್ಬೇಕು ನಮಗೆ ಅಂತ.
ಅಲ್ಲಮ್ಮ ಪ್ರಭು ಭಾಳ ಚಲೋ ಮಾತು ಹೇಳ್ತಾನೆ. ಏನಂತನಂದ್ರವ, ಹೌದಪ್ಪ, ನೀ ಮಡಿಯಿಂದ ನೀರು ತಗೊಂಡು ಬಂದು ದೇವರಿಗೆ ತಲೆ ಮೇಲೆ ಹಾಕಿ ಅಭಿಷೇಕ ಮಾಡಿ ಪೂಜೆ ಮಾಡಿ ಅಂದ್ರೆ ಪುಣ್ಯ ಯಾರಿಗೆ ಬರಬೇಕು ಅಂದ್ರೆ ನೀರು ತಂದು ಹಾಕಿದವನಿಗೆ ಪುಣ್ಯ ಅಲ್ಲ, ನೀರು ಕೊಟ್ಟ ಕೆರೆಹಳ್ಳ ಬಾವಿಗಳಿಗೆ ಮೊದಲು ಪುಣ್ಯ ಬರಬೇಕು. ಮತ್ತು ಇಲ್ರಿ ನಾವು ಮಡಿಯಿಂದ ಹೂವು ತಗೊಂಡು ಬಂದು ಏರಿಸಿ ಪೂಜೆ ಮಾಡೀವಿ ಅಂದರೆ ಹೂವು ಏರಿಸಿದವನಿಗಲ್ಲ, ಹೂವು ಕೊಟ್ಟ ಗಿಡಗಳಿಗೆ ಪುಣ್ಯ ಬರಬೇಕು. ಇಲ್ಲ ನಾವು ಮಡಿಯಿಂದ ನೈವೇದ್ಯ ಹಿಡಿತೀವಿ ರೀ ದೇವರಿಗೆ, ಅದಕ್ಕೆ ಪುಣ್ಯ ಬರ್ಬೇಕಂದ್ರೆ ನಿನಗೆ ನೈವೇದ್ಯ ಹಿಡಿದವನಿಗಲ್ಲ, ಧಾನ್ಯ ಬೆಳೆದ ಭೂಮಿ ತಾಯಿಗೆ ಪುಣ್ಯ ಬರಬೇಕು. ಅದಕ್ಕೆ ಯಾರೋ ಕೊಟ್ಟದ್ದು ಅರ್ಪಿಸಿ ನನಗೆ ಪುಣ್ಯ ಬರ್ಬೇಕು ಅನ್ನೋದು ತಪ್ಪಾಗ್ತೈತಿ ಅಂತ ಅಲ್ಲಮ ಪ್ರಭು ಹೇಳಿದ ಮಾತು. ಅದಕ್ಕೆ ಇದನ್ನ ಎಷ್ಟೆಲ್ಲ ಮಾಡಿದ್ದೇನೈತಲ್ಲ, ಇದರ ಪುಣ್ಯ ಯಾರಿಗೆ ಸಲ್ಲಬೇಕು ಅಂದ್ರೆ ಇದರ ಪುಣ್ಯ ಕೊಟ್ಟು ಸಹಿತ ಎಲ್ಲೋ ಎಲೆಮರಿಗೆ ಕಾಯಿಯಾಗಿ ಕುಳಿತಂಥ ಭಕ್ತರಿಗೆ ಇದರೆಲ್ಲ ಪುಣ್ಯ ಸೇರಬೇಕಷ್ಟೆ. ಮತ್ತು ಭಕ್ತರಿಗೊಂದು ಭರವಸೆ. ಏನು ಭರವಸೆ ಅಂದ್ರೆ, ಈಗ ನೀವು ಮನೆ ಐತಿ, ನಿಮ್ಮ ಮನೆ ಈ ಸಂಪಂತ್ರೇನಂತೀರಿ ನೀವು, ಟ್ಯಾಂಕ್ ಕಟ್ತೀರಿ, ಇಲ್ಲಿ ಮನೆ ಕಟ್ಟಾಗೊಂದು ಎಲ್ಲರೂ ನೀರು ಸ್ಟೋರ್ ಮಾಡ್ತೀರಿ. ಅದ್ರಾಗ ನೀರು ಸ್ಟೋರ್ ಮಾಡಿ ಯಾಕೆ ಮಾಡ್ತೀರಿ ಅಂದ್ರೆ ಸಂಪ್ನ್ಯಾಗ ಟ್ಯಾಂಕ್ನ್ಯಾಗ ಅಂದ್ರೆ ನೀವು ಎಷ್ಟು ನೀರರ ಬಿಡ್ರಿ, ಬಿಟ್ಟಿದ್ದ ನೀರು ಟ್ಯಾಂಕ್ ಎಂದು ಕೊಡೋದಿಲ್ಲ. ಅದು ಎಷ್ಟು ನೀರು ಕೊಡ್ತೀರಿ ಅಷ್ಟು ನಿಮ್ಗೆ ಕೊಡ್ತೈತಿ ಅನ್ನೋ ಭರವಸೆ ಐತಿ. ಮತ್ತು ಅಕಸ್ಮಾತ್ ಯಾವ್ದಾರ ಟ್ಯಾಂಕ್ ಲೀಕ್ ಆಯ್ತು, ನೀರು ಕುಡಿಯಾಕತ್ತು ಅಂದ್ರೆ ನೀವೇನು ಟ್ಯಾಂಕ್ನ್ಯಾಗ ನೀರು ಬಿಡೋದಿಲ್ಲ. ಹ್ಯಾಂಗೆ ನೀರಿನಾಗ ಹಾಕಿದ ಟ್ಯಾಂಕ್ನ್ಯಾಗ ಹಾಕಿದ ನೀರು ಹೊಳ್ಳಿ ನಿಮಗೆ ಬರ್ತೈತಿ ಅನ್ನೋ ಭರವಸೆ ಇದೆಯೋ, ಹಂಗೆ ನಾಡಿನ ಭಕ್ತರಿಗೆ ಗವಿಮಠಕ್ಕೆ ಏನು ಮುಟ್ಟಿದ್ದೆಲ್ಲ ಹೊಳ್ಳಿ ನಮಗೆ ಮುಟ್ಟತೈತಿ ಅನ್ನೋ ಭರವಸೆ ನಿಮಗೇನಿದೆ, ಅದನ್ನು ಚಾಚೂ ತಪ್ಪದಂಗೆ ಗವಿಸಿದ್ಧ ನಿಮ್ಮೆಲ್ಲರಿಗೆ ಅನುಗ್ರಹ ಮಾಡಲಿ. ಇಂಥ ಒಳ್ಳೆಯ ಕೆಲಸಗಳು ಸದಾ ನಡೀಲಿ. ಅದಕ್ಕೆ ಗವಿಸಿದ್ಧನ ಕೃಪೆ ತಮ್ಮೆಲ್ಲ ಪ್ರೇರಣೆ ಇರಲಿ. ಇದಕ್ಕೆಲ್ಲ ಹಿರಿಯರು, ಅವ್ರಿಗೆ ಸುಮ್ಮನೆ ಒಂದು ಮಾತು ಹೇಳಿದರೆ ಅವ್ರು ಬಂದಿದ್ದಾರೆ. ಅವರೆಲ್ಲರ ಪ್ರೇಮ ಅಭಿಮಾನ, ತಮ್ಮ ಪ್ರೇಮ ಅಭಿಮಾನ ಇದನ್ನು ಕೆಲಸ ಮಾಡಲಿಕ್ಕೆ ಅದು ಸ್ಫೂರ್ತಿ ಕೊಡ್ತದೆ. ಚಲೋ 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 ಕೆಲಸ ಸದಾ ಮಾಡೋಣ. ತಾವೆಲ್ಲ ಬಂದಿದ್ದೀರಿ, ತಮಗೆಲ್ಲ ಧನ್ಯವಾದಗಳು. ಶರಣ.